ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅಧಿಕ ಮಾಸದ ಬಗ್ಗೆ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಅಧಿಕ ಮಾಸದಲ್ಲಿ ಏನು ಮಾಡಿದರೆ ಒಳ್ಳೆಯದು, ಈ ಅಧಿಕ ಮಾಸ ಯಾವ ಕಾರಣಕ್ಕೆ ಬಂತು, ಈ ಅಧಿಕ ಮಾಸದಲ್ಲಿ ಯಾವ ದೇವರನ್ನು ಪೂಜಿಸಿದರೆ ಫಲ ಪ್ರಾಪ್ತಿಯಾಗುತ್ತೆ, ಮತ್ತು ಅಧಿಕ ಮಾಸದಲ್ಲಿ ಕೆಲವು ನಿಯಮಗಳಿವೆ, ಅವು ಹೇಗೆ ಪಾಲನೆ ಮಾಡೋದು. ಆದಮೇಲೆ ಅಧಿಕ ಮಾಸದಲ್ಲಿ ದಾನ ಧರ್ಮಕ್ಕೆ ತುಂಬ ಪ್ರಾಮುಖ್ಯತೆ ಇದೆ, ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಧಿಕ ಮಾಸ ಬಂದಿರೋದು ಮೇ 17ನೇ ತಾರೀಕಿಂದ ಶುರುವಾಗಿ ಜೂನ್ 15ನೇ ತಾರೀಕುವರೆಗೂ ಈ ಅಧಿಕ ಮಾಸ ಬರುತ್ತೆ. ಇದಕ್ಕೆ ಪುರುಷೋತ್ತಮ ಮಾಸ, ಜ್ಯೇಷ್ಠ ಮಾಸ ಅಂತಲೂ ಕರೀತಾರೆ. ಇದು ಮಹಾವಿಷ್ಣುವಿಗೆ ಸಂಬಂಧಪಟ್ಟಂತಹ ಮಾಸ. ಮಹಾವಿಷ್ಣು ಪುರುಷೋತ್ತಮ, ಮಹಾಪುರುಷೋತ್ತಮ, ಆದಿಪುರುಷೋತ್ತಮ ಆಗಿರೋದ್ರಿಂದ ಯಾರೂ ತೆಗೆದುಕೊಳ್ಳಲಾರದ ನಿರ್ಧಾರವನ್ನು, ಯಾರೂ ಈ ಅಧಿಕ ಮಾಸಕ್ಕೆ ಅಧಿಪತಿ ಯಾರೂ ಆಗದೇ ಇದ್ದ ಕಾರಣಕ್ಕೆ ಮಹಾವಿಷ್ಣು ಆದರು ಅಂತ ಒಂದು ಉಲ್ಲೇಖದಲ್ಲಿ, ಪುರಾಣ ಉಲ್ಲೇಖದಲ್ಲಿ ಕೂಡ ಇದೆ. ಆದ ಕಾರಣ ಮಹಾವಿಷ್ಣುವಿಗೆ ಮಹಾಪುರುಷೋತ್ತಮ ಅಂತ ಹೇಳಲಾಗತ್ತೆ. ಆ ಮಹಾಪುರುಷೋತ್ತಮನ ಕಾಲವಾಗಿರೋದ್ರಿಂದ, ಮಾಸವಾಗಿರೋದ್ರಿಂದ ಇದಕ್ಕೆ ಅಧಿಕ ಮಾಸ, ಪುರುಷೋತ್ತಮ ಮಾಸ ಅಂತ ಹೇಳಲಾಗುತ್ತೆ. ಜ್ಯೇಷ್ಠ ಮಾಸದಲ್ಲಿ ಬರುವಂಥ ಮಾಸವನ್ನು ಜ್ಯೇಷ್ಠ ಮಾಸ, ಅಧಿಕ ಮಾಸ ಅಂತ ಹೇಳಲಾಗುತ್ತೆ. ಇದು 3 ವರ್ಷಗಳಿಗೊಮ್ಮೆ ಬರುತ್ತೆ, ವರ್ಷ ಇರಲ್ಲ, ಇದು 3 ವರ್ಷಗಳಿಗೆ ಒಮ್ಮೆ ಬರುತ್ತೆ. ಇದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಈ ಅಧಿಕ ಮಾಸದಲ್ಲಿ ಭಕ್ತಿ, ಜಪ, ತಪ, ದಾನ, ಧರ್ಮ, ಆತ್ಮಚಿಂತನೆಗಳು, ಜೀವನದಲ್ಲಿ ಏನೇನು ತಪ್ಪು ಮಾಡಿರ್ತೀವಲ್ಲ ಜೀವನದಲ್ಲಿ, ಆ ತಪ್ಪಿಗೆ ಪ್ರಾಯಶ್ಚಿತ್ತ, ಮತ್ತು ನಾವು ಮಾಡಿದಂಥ ಪಾಪ ಕರ್ಮಗಳು ಏನೇನು ಇರ್ತಾವಲ್ಲ ಎಲ್ಲ, ಪ್ರತಿಯೊಬ್ಬರು ತಪ್ಪು ಒಪ್ಪುಗಳು ಮಾಡಿರ್ತೀವಿ. ಆ ತಪ್ಪು ಒಪ್ಪುಗಳು ಪಾಪಕರ್ಮಗಳಾಗಿ ಕಾಡೋಕ್ಕಿಂತ ಮುಂಚೆ ಅದಕ್ಕೆ ಏನು ನಾವು ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಅದಕ್ಕೆ ಯಾವುದು ಸರಿಯಾದ ಮಾರ್ಗ ಕಂಡ್ಕೋಬೇಕು ಅಂದರೆ ಈ ಅಧಿಕ ಮಾಸದಲ್ಲಿ ಮಾಡುವಂತಹ ಚಿಕ್ಕ ಪುಟ್ಟ ದಾನ ಧರ್ಮಗಳು, ಒಳ್ಳೊಳ್ಳೆ ಕೆಲಸಗಳು, ನಾವು ಏನು ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಮಾಡುವಂಥ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ಕೆಲಸಗಳು ಕೂಡ ಅಧಿಕವಾಗಿ ನಮಗೆ ರಿಟರ್ನ್ ನಮಗೆ ಬರುತ್ತೆ. ಅಂದರೆ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದು, ದಾನ ಧರ್ಮ ಮಾಡಿದರೆ ಅದರಿಂದ ಬರ್ತಕ್ಕಂಥ ಫಲ ನಾವು ಜೀವನದಲ್ಲಿ ಅನುಭವಿಸ್ತೀವಿ. ಆಮೇಲೆ ವಿಷ್ಣುವಿನ ಆರಾಧನೆ ತುಂಬ ಮುಖ್ಯವಾದದ್ದು. ವಿಷ್ಣುವಿನ ದೇವಾಲಯಕ್ಕೆ ಹೋಗೋದು, ಇದರಿಂದ ಕುಟುಂಬದಲ್ಲಿ ಇರತಕ್ಕಂಥ ಕಲಹಗಳು ದೂರವಾಗುತ್ತೆ, ಶಾಂತಿ ನೆಲೆಸುತ್ತೆ. ಆಮೇಲೆ ಆರ್ಥಿಕ ಸಮಸ್ಯೆ, ಯಾರು ದುಡ್ಡಿನ ಸಮಸ್ಯೆ ಇದೆ ಅಂದರೆ ವಿಷ್ಣುವಿನ ದೇವಾಲಯಕ್ಕೆ ಹೋಗಿ ಬನ್ನಿ. ಆಮೇಲೆ ಮನಸ್ಸಿನಲ್ಲಿ ತುಂಬ ಗೊಂದಲ ಆಗ್ತಾಯಿದೆ, ತಳಮಳ ಆಗ್ತಾಯಿದೆ ಅಂದರೆ ವಿಷ್ಣು ಪೂಜೆ ಮಾಡೋದಾಗಲಿ, ವಿಷ್ಣುವಿನ ದೇವಸ್ಥಾನ, ವಿಷ್ಣು ಅಲ್ಲ, 10 ರೂಪದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ ಹತ್ತಿರದಲ್ಲೇ ಇದ್ದೇ ಇರುತ್ತೆ ವಿಷ್ಣುವಿನ ಅವತಾರದಲ್ಲಿ. ಆ ದೇವಸ್ಥಾನಗಳಿಗೆ ಹೋಗಿ ಬಂದರೆ ತುಂಬ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಆಮೇಲೆ ಪಾಪಕರ್ಮಗಳು ನಿವಾರಣೆ ಆಗುತ್ತೆ, ಜೀವನದಲ್ಲಿ ಶುಭ ಫಲಗಳು ಹೆಚ್ಚಾಗುತ್ತೆ. ಈ ಮಾಸದಲ್ಲಿ ನೀವೇನೇ ಒಂದು ಸಣ್ಣ ಕೆಲಸ ಮಾಡಿದ್ರು ಅದು ದುಪ್ಪಟ್ಟಾಗುತ್ತೆ. ಒಂದಲ್ಲ ಎರಡಲ್ಲ, ಅದರ ಹೆಚ್ಚು ಲಾಭನ ನೀವು ಜೀವನದಲ್ಲಿ ನೋಡ್ತಾ ಹೋಗ್ತೀರಾ. ಈಗ ನಾವು ಅಧಿಕ ಮಾಸದಲ್ಲಿ ಯಾವ ನಿಯಮಗಳನ್ನು ಪಾಲಿಸಬೇಕು, ಯಾವ ಥರ ನಾವು ಈ ಅಧಿಕ ಮಾಸವನ್ನು ಆಚರಣೆ ಮಾಡಬೇಕು ಅಂತ ನೋಡೋದಾದರೆ, ಫಸ್ಟು ಪೂಜೆಗಳು. ಒಂದನೇದಾಗಿ ಹೇಳೋದಾದರೆ ಪೂಜೆಗಳು ಯಾವ ದೇವರಿಗೆ ಸಲ್ಲೋದು, ವಿಷ್ಣುವಿಗೆ ಸಲ್ಲೋದಿದು. ವಿಷ್ಣುವಿನ ಪೂಜೆ, ಆರಾಧನೆ, ವಿಷ್ಣುವಿನ ಸಹಸ್ರನಾಮ ಹೇಳುವಂಥದ್ದು. ನಿಮಗೆ ಹೇಳೋಕ್ಕಾಗಿಲ್ಲ ಅಂದರೆ ಅಂಗಡೀಲಿ ಬುಕ್ ಸಿಗುತ್ತೆ, ಅದು ತೊಗೊಂಡು ಬಂದುಬಿಟ್ಟು ವಿಷ್ಣು ಸಹಸ್ರನಾಮ ಓದುವಂಥದ್ದು. ಈ ಮಾಸದಲ್ಲಿ ವಿಷ್ಣುವಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ತುಳಸಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ತುಳಸಿ ಮುಂದೆ ತುಪ್ಪದ ದೀಪ ಹಚ್ಚೋದಾಗಲಿ, ತುಳಸಿ ಪೂಜೆ ಮಾಡೋದಾಗಲಿ, ಆಮೇಲೆ ಸಾಯಂಕಾಲ ಬೆಳಗ್ಗೆ ಇಲ್ಲ 2 ಹೊತ್ತಾಗಲಿಲ್ಲ 1 ಹೊತ್ತಾದ್ರೂ ತುಪ್ಪದ ದೀಪ ಹಚ್ಚಿ ದೇವ್ರ ಮುಂದೆ ಧ್ಯಾನ ಮಾಡೋದಾಗಲಿ, ಇದೆಲ್ಲ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ, ಸುಖ, ಆರ್ಥಿಕ ಸಮಸ್ಯೆಗಳು ಕೂಡ ದೂರವಾಗುತ್ತೆ, ಶಾಂತಿ ನೆಲೆಸುತ್ತೆ. ಆಮೇಲೆ ನಾರಾಯಣ, ಓಂ ನಮೋ ನಾರಾಯಣಾಯ ನಮಃ, ಈ ಚಿಕ್ಕ ಮಂತ್ರ ಹೇಳೋದ್ರಿಂದ ಎಷ್ಟೋ ನಿಮಗೆ ಆಗ್ತಿರ್ತಕ್ಕಂಥ ತೊಂದರೆಗಳು ಸಹ ದೂರವಾಗುತ್ತೆ. ಇನ್ನು 2ನೇದಾಗಿ ಹೇಳೋದಾದರೆ ಸತ್ಯನಾರಾಯಣ ಪೂಜೆ. ಕೆಲವೊಬ್ಬರು ಸತ್ಯನಾರಾಯಣ ಪೂಜೆ ಮಾಡಿಸ್ತಿರ್ತಾರೆ, ಇಲ್ಲ ನಾವು ಅಷ್ಟು ದುಡ್ಡು ಕೊಟ್ಟು ಮಾಡ್ಸೋಕ್ಕಾಗಲ್ಲ ಅಂದರೆ ಈ ದೇವಸ್ಥಾನಗಳಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಿರ್ತಾರೆ, ಅಲ್ಲಿ ನೀವು ಕೈಲಾದ ಸಹಾಯ ಮಾಡ್ಬೋದು. ಇಲ್ಲ ಆ
ಪೂಜೆಯಲ್ಲಿ ನೀವು ಪಾಲ್ಗೊಳ್ಳಬಹುದು. ಈ ಸತ್ಯನಾರಾಯಣ ಪೂಜೆ ಮಾಡಿಸೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಗಂಡ ಹೆಂಡತಿ ಜಗಳ ಆಗಲಿ, ಮನೆಯಲ್ಲಿ ಯಾರದೇ ಸಮಸ್ಯೆ ಆಗಲಿ ದೂರ ಆಗುತ್ತೆ. ಆಮೇಲೆ ನೀವು ದುಡ್ಡಿಂದು ಏನಾದರೂ ತೊಂದರೆ ಇದ್ದರೆ, ತಾಪತ್ರಯ ಇದೆ, ಅದು ಕೂಡ ಒಳ್ಳೆಯದಾಗುತ್ತೆ. ಆಮೇಲೆ ಆರ್ಥಿಕ ಸಮಸ್ಯೆ ಕೂಡ ದೂರ ಆಗುತ್ತೆ. ಆಮೇಲೆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ತತಿಲ್ಲ, ಚೆನ್ನಾಗಿ ಓದ್ತಾ ಇಲ್ಲ, ಇನ್ನೇನು ಸ್ಕೂಲ್ ಶುರು ಆಯ್ತಲ್ವ, ಅಂಥವ್ರು ಕೂಡ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಲಭಿಸುತ್ತೆ. ಇನ್ನು ಮೂರನೇದು ನೋಡೋದಾದರೆ ಪವಿತ್ರ ಸ್ನಾನ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು, ಮಹಾವಿಷ್ಣುವಿನ ಪೂಜೆ ಮಾಡಿ. ನಿಮಗೆ ಮಹಾವಿಷ್ಣುವಿನ ಪೂಜೆ ಮಾಡಬೇಕು ಅಂತಲ್ಲ, ಯಾವ ದೇವ್ರ ಪೂಜೆ ಮಾಡಿದ್ರೂ ಅದು ಫಲ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಹೆಚ್ಚಾಗಿ ವಿಷ್ಣುವಿನ ಪೂಜೆ, ಕೃಷ್ಣಂದಾಗಲಿ ವಿಷ್ಣುವಿನಾಗಲಿ ಆ ದೇವರಿಗೆ ತುಂಬ ಪ್ರಿಯವಾದಂತಹ ಮಾಸ ಆಗಿರೋದ್ರಿಂದ ಆ ದೇವರ ಪೂಜೆ ಮಾಡೋದಾಗಲಿ, ಕೆಲವರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡೋದಾಗಲಿ, ಕೆಲವೊಬ್ಬರು ನದಿ ಸ್ನಾನ ಮಾಡೋ ಅಭ್ಯಾಸ ಇರುತ್ತೆ. ಯಾವುದಾದ್ರೂ ನದಿಯಲ್ಲಿ ಹೋಗ್ಬಿಟ್ಟು ಮುಳುಗ್ಬಿಟ್ಟು ವಿಷ್ಣುವನ್ನ ದರ್ಶನ ಮಾಡುವಂಥದ್ದಾಗಲಿ, ತೀರ್ಥ ಸ್ನಾನ ಮಾಡಿ ಯಾವುದಾದ್ರೂ ದೇವಾಲಯಗಳಿಗೆ ಹೋಗೋದಂಥದ್ದಾಗಲಿ, ಇದರಿಂದ ಎಷ್ಟೋ ಪಾಪ ಕರ್ಮಗಳು, ನಾವು ಮಾಡಿದಂತಹ ಪಾಪಗಳಿಗೆ ಪ್ರಾಯಶ್ಚಿತ್ತ ಸಿಕ್ಕೇ ಸಿಗುತ್ತೆ. ಆಮೇಲೆ ನಾಲ್ಕನೇದಾಗಿ ನೋಡ್ತಾ ಬಂದರೆ ದಾನ ಧರ್ಮ. ಇದು ತುಂಬ ಮುಖ್ಯವಾದಂತಹ ಈ ಅಧಿಕ ಮಾಸದಲ್ಲಿ ಮಾಡಲೇಬೇಕಾದಂತಹ ಒಂದು ಪುಣ್ಯವಾದಂಥ ಕೆಲಸ. ನೀವೆಷ್ಟು ದಾನ ಧರ್ಮ ಮಾಡ್ತಿರೋ ಈ ಅಧಿಕ ಮಾಸದಲ್ಲಿ ಅಷ್ಟೇ ನಿಮಗೆ ಅಕ್ಷಯವಾಗ್ತಾ ಬರುತ್ತೆ ಮನೆಯಲ್ಲಿ. ನೀವು ಅದರಲ್ಲಿ ಏನೇನು ದಾನ ಮಾಡಿದರೆ ಏನೇನು ಪುಣ್ಯ ಬರುತ್ತೆ ಅಂತ ನೋಡೋದಾದರೆ, ಅನ್ನದಾನ, ಪ್ರಮುಖವಾಗಿ ಅನ್ನದಾನ ಮಾಡಿ, ವಸ್ತ್ರದಾನ ಮಾಡಿ, ದೀಪವನ್ನು ದಾನವಾಗಿ ಕೊಡ್ತಕ್ಕಂಥದ್ದು. ನಿಮಗೇನಾದರೂ ಆರ್ಥಿಕ ಸಬಲರಾಗಿದ್ದರೆ ಗೋದಾನ ಮಾಡುವಂತಹದ್ದು. ಹೆಚ್ಚಾಗಿ ಧಾನ್ಯಗಳನ್ನು ಹೆಚ್ಚು ಕಾಳು ಆ ಥರ ಏನಾದರೂ ಇರುತ್ತಲ್ಲ, ಆ ಥರ ದಾನ ಮಾಡಿದರೆ ನಿಮಗೆ ಹೆಚ್ಚು ಹೆಚ್ಚು ಲಾಭಗಳು ಸಿಗುತ್ತೆ. ನೀವು ಹಸಿದವರಿಗೆ ಊಟ ಹಾಕೋದಾಗಲಿ, ದಾನ ಅಂದರೆ ನೀವು ಅಕ್ಕಿನೇ ಕೊಡಬೇಕು, ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಕೊಡಬೇಕು ಅಂತಲ್ಲ. ಯಾರಾದರೂ ಮನೆ ಹತ್ರ ಬಂದಾಗ ಊಟ ಇಲ್ಲ, ಊಟ ಕೊಡಿಸಿ ಅಂತ ಕೇಳಿದರೆ ಅವರಿಗೆ ದಾನ ಧರ್ಮ. ಇಲ್ಲ ಬಡವರಿಗೆ ಯಾರು ನಿಮ್ಗೆ ಗೊತ್ತಿರುತ್ತಲ್ವ, ನೋಡ್ತಿರಲ್ವ, ಅವರಿಗೆ ಒಂದೊತ್ತು ಊಟ ಕೊಡಿಸೋದಾಗಲಿ, ಇದನ್ನು ಮಾಡಿದರೆ ಅದ್ರ ದುಪ್ಪಟ್ಟು ನೀವು ಪುಣ್ಯವನ್ನು ಲಭಿಸುತ್ತೆ. ಇಲ್ಲಾಂದರೆ ಯಾರನ್ನೋ ಓದೋ ಮಕ್ಕಳು ಇದ್ದರೆ ಅವರಿಗೆ ಬುಕ್ಸ್ ಎಲ್ಲ, ಇವಾಗಿನ ಸ್ಕೂಲ್ ಶುರು ಆಯ್ತಲ್ವ, ಬುಕ್ಸ್ ಎಲ್ಲ ತೊಗೊಳಕ್ಕಾಗ್ತಲ್ಲ, ಅಂಥವ್ರಿಗೆ ನೀವೇನಾದರೂ ಸಹಾಯ ಮಾಡಿದರೆ ಅದು ನಿಮಗೆ, ನಿಮ್ಮ ಮಕ್ಕಳಿಗೆ ಆ ಪುಣ್ಯ ಲಭಿಸುತ್ತೆ. ಐದನೇದಾದ ನೋಡೋದಾದರೆ ಉಪವಾಸ ಮತ್ತು ಏಕಾದಶಿ. ಈ ಮಾಸ ವಿಷ್ಣುವಿಗೆ ಸಂಬಂಧಪಟ್ಟಿರೋದ್ರಿಂದ ಉಪವಾಸಗಳು ಹೆಚ್ಚಾಗಿ ಮಾಡುವಂಥದ್ದು, ಮತ್ತು ಏಕಾದಶಿ ವಿಷ್ಣುವಿಗೆ ಸಂಬಂಧಪಟ್ಟದ್ದು. ಆದ ಕಾರಣ ಕೆಲವೊಬ್ಬರು ಮಾಡಲ್ಲ ಏಕಾದಶಿ, ನಿಮಗೆ ಆದರೆ ಏಕಾದಶಿ ಮಾಡಬಹುದು. ಇಲ್ಲ ಉಪವಾಸ ಮಾಡ್ತೀವಿ, ವಿಷ್ಣುವಿನ ಶನಿವಾರ ಆ ಥರ ಮಾಡ್ತೀವಿ ನಾವು ಅನ್ನೋದಾದರೆ ಮಾಡಬಹುದು. ಆರನೇದಾಗಿ ನೋಡ್ತಾ ಬಂದರೆ ದೇವಸ್ಥಾನಗಳ ದರ್ಶನ. ನೀವು ಹೆಚ್ಚೆಚ್ಚು ದೇವಸ್ಥಾನಗಳಿಗೆ ಈ ಮಾಸದಲ್ಲಿ ವಿಸಿಟ್ ಮಾಡ್ತಾ ಬಂದರೆ, ದರ್ಶನ ಪಡಿತಾ ಬಂದರೆ ಅದ್ರದ್ದು ಹೆಚ್ಚು ಲಾಭ ನಿಮಗೆ ಈ ಮಾಸದಲ್ಲಿ ದೊರಕುತ್ತೆ. ನೀವು ಈ ಮಾಸದಲ್ಲಿ ನಿಮ್ಗೆ ಏನೂ ಮಾಡೋಕ್ಕಾಗಲ್ಲಪ್ಪ, ನಾವು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಏನಾದರೆ ನೀವು ಪ್ರಮುಖವಾಗಿ ನೆನಪಿನಲ್ಲಿ ಇಟ್ಕೊಳ್ಳೋದು ದಾನ ಧರ್ಮ. ನೀವು ಎಷ್ಟು ದಾನ ಧರ್ಮ ಮಾಡ್ತೀರಿ, ಎಲ್ಲ ಏನೂ ಮಾಡಲಿಲ್ಲ ಅಂದ್ರೂ ದಾನದ ರೂಪದಲ್ಲಿ ಏನಾದರೂ ಬಡಬಗ್ಗರಿಗೆ ಕೊಡ್ತಾ ಬನ್ನಿ. ನಿಮ್ಗೆ ಕೈಲಾದಷ್ಟು ಸಹ ಮಾಡಿ. ಬಡ ವಿದ್ಯಾರ್ಥಿಗಳಿರ್ತಾರೆ, ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಏನಾದರೂ ಬುಕ್ಸುಗಳು ಆ ಥರ, ಪೆನ್ನು ಪೆನ್ಸಿಲು, ನಿಮಗೇನಾದರೂ ಸಹಾಯ ಮಾಡಬೇಕಂದ್ರೆ ಈ ಥರ ಮಾಡ್ತಾ ಬನ್ನಿ. ಇಲ್ಲ ಹಸಿದವರಿಗೆ ಊಟ ಕೊಡಿ. ಇಲ್ಲ ಗೋಮಾತೆಗೆ, ಎಸ್ಪೆಷಲಿ ಗೋಮಾತೆಗೆ ಏನಾದರೂ ಹಣ್ಣುಗಳು ಕೊಡೋದಾಗಲಿ, ನಿಮ್ಮ ಕೈಲಾದಷ್ಟು ಏನಾಗುತ್ತೆ ಅದು ಸಹಾಯ ಮಾಡೋದಾಗಲಿ, ಈ ಥರ ಮಾಡೋದ್ರಿಂದ ನಿಮಗೆ ದಾನ ಧರ್ಮದಲ್ಲಿ ಸಿಕ್ಕಂಥ ಫಲ ಅದು ನಿಮ್ಮ ಎಷ್ಟು ಪಾಪ ಕರ್ಮಗಳನ್ನು ಮಾಡ್ತಿರಲ್ಲ ಅದು ತೀರುತ್ತಾ ಬರುತ್ತೆ. ನಾವು ಮಾಡಿದಂಥ ಪಾಪ ಕರ್ಮಗಳು ನೀವು ಮಾಡಿದಂಥ ದಾನ ಧರ್ಮಗಳಲ್ಲಿ ಅಡಗಿದೆ. ಅದು ಎಷ್ಟು ಮಾಡ್ತಿರಲ್ಲ ನೀವು, ಅಷ್ಟು ಪಾಪ ಕರ್ಮಗಳು ನಿಮಗೆ ಕಳೀತಾ ಬರುತ್ತೆ. ಆದ ಕಾರಣ ಈ ಮಾಸದಲ್ಲಿ ಹೆಚ್ಚಾಗಿ ನೀವು ದಾನ ಧರ್ಮ ಮಾಡಿ. ಅಧಿಕ ಮಾಸ ಅನ್ನೋದೇ ಅಧಿಕ ಅಂದರೆ ನೀವು ಏನು ಒಂದು ಕಾರ್ಯ ಒಳ್ಳೆ ಕೆಲಸ ಮಾಡ್ತಿರೋದು ಅಧಿಕವಾಗುತ್ತೆ, ದುಪ್ಪಟ್ಟಾಗುತ್ತೆ, ಆದ ಕಾರಣ ಈ ಮಾಸದಲ್ಲಿ ದಾನ ಧರ್ಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ಸಿಗುತ್ತೆ. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಈ ಅಧಿಕ ಮಾಸದಲ್ಲಿ ಏನು ಮಾಡಬೇಕು ಅಂತ ಹೇಳಿದೆ. ಈಗ ಅಧಿಕ ಮಾಸದಲ್ಲಿ ಯಾವ ಕೆಲಸ ಮಾಡಬಾರ್ದು, ಏನು ಮಾಡಬಾರ್ದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಓಂ ನಮೋ ನಾರಾಯಣಾಯ ನಮಃ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.